ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯಾದ್ಯಂತ ಕೊರೋನಾ ಅಲರ್ಟ್, ಗರ್ಭಿಣಿಯರಿಗೆ ಕಡ್ಡಾಯ ಮಾಸ್ಕ್, ಆರಂಭವಾಗಲಿದೆ ತುರ್ತು ಹೆಲ್ಪ್ಲೈನ್. ಮಾನವೀಯತೆ ಮರೆತ ಮಂಡ್ಯ ಅವಧಿಗೆ ಮುನ್ನ ಅಪ್ಪಳಿಸಿದ ಮುಂಗಾರು, ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿದೆ ಶಿರೂರು. ಜೀವ ಭಯದಿಂದಲೇ ಬದುಕ್ತಾ ಇದೆ ಭೂಕುಸಿತದ ಊರು. ದಕ್ಷಿಣ ಭಾರತದಲ್ಲಿ ವರುಣನ ರುದ್ರತಾಂಡವ, ಮುಳುಗಿದ ಮುಂಬೈ ಮಹಾನಗರ, ಮಂಗಳೂರು, ಹಾಸನ ಹಲವೆಡೆ ಜಲಾವೃತ. ಒಂಟಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಕಳ್ಳತನ, 1 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದು ಖದೀಮರು ಎಸ್ಕೇಪ್. ಸ್ಥಳಕ್ಕೆ ಕಾಟನ್ಪೇಟೆ ಪೊಲೀಸರು ಭೇಟಿ, ಪರಿಶೀಲನೆ. ನಮಸ್ಕಾರ, ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಕ್ಸ್ರೇ ಕಾರ್ಯಕ್ರಮದ ಮುಖ್ಯ ಸುದ್ದಿಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದರ ಕಡೆ ಗಮನ ಕೊಡೋಣ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದ ಸಭೆ ಅಂತ್ಯವಾಗಿದೆ. ಕೊರೋನಾ ಅಲರ್ಟ್ ಕುರಿತಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆ ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸುದೀರ್ಘವಾದ ಸಮಾಲೋಚನೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ಸಚಿವರ ಜೊತೆಯಲ್ಲಿ. ಸಭೆಯಲ್ಲಿ ಚರ್ಚೆಯ ಬಳಿಕ ರಾಜ್ಯದಲ್ಲಿ ಹಬ್ಬುತ್ತಾ ಇರುವ ಕೋವಿಡ್ಗೆ ಕಂಟ್ರೋಲ್ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದರಲ್ಲೂ ಪ್ರಮುಖವಾಗಿ ಗರ್ಭಿಣಿಯರಿಗೆ ಹಾಗೆ ವಯಸ್ಸಾದವರಿಗೆ ಇನ್ನು ಮುಂದೆ ಮಾಸ್ಕ್ ಕಡ್ಡಾಯ. ಕೋವಿಡ್ ಸಂಬಂಧಿತ ಯಾವುದೇ ಸಮಸ್ಯೆ ಅಥವಾ ಅನುಮಾನಗಳ ಪರಿಹಾರಕ್ಕಾಗಿ ತುರ್ತು ಹೆಲ್ಪ್ಲೈನ್ ತೆಗೆಯೋಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ಐಸೋಲೇಷನ್ ಈ ರೀತಿಯಾದ ಕಠಿಣ ನಿಯಮಗಳಿಲ್ಲ. ಎಲ್ಲರಿಗೂ ಮಾಸ್ಕ್ ಕಡ್ಡಾಯ ಅನ್ನೋ ನಿಯಮ ಕೂಡ ಇಲ್ಲ. ಆದರೆ ಗರ್ಭಿಣಿಯರು ಹಾಗೆ ವಯಸ್ಸಾದವರು ಕಡಾಖಂಡಿತವಾಗಿ ಮಾಸ್ಕ್ ಧರಿಸಬೇಕು ಅನ್ನೋ ನಿಯಮವನ್ನ ಜಾರಿಗೆ ತರಲಾಗ್ತಾ ಇದೆ. ಮುನ್ನೆಚ್ಚರಿಕೆ ಬಗ್ಗೆ ಎಲ್ಲಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ವಿದೇಶದಿಂದ ಬಂದವರಿಗೆ ಟೆಸ್ಟಿಂಗ್ ಕಡ್ಡಾಯ ಈಗಿಲ್ಲ ಅಂತ ಹೇಳಿ ಈ ಸಭೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಹೋಗೋದು ಬೇಡ, ಕಾದ್ ನೋಡಿ ಮುಂದಿನ ಕ್ರಮಗಳನ್ನು ಸರ್ಕಾರ ಹಾಗೆ ಆರೋಗ್ಯ ಇಲಾಖೆ ಕೈಗೊಳ್ಳುತ್ತೆ ಅಂತ ಸಭೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಶಾಲೆಯ ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸಬೇಡಿ. ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸಬೇಡಿ. ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದ್ದೀವಿ. ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ, ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದ್ರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದನ್ನ ನಾವು ನಿರ್ದೇಶನ ನೀಡಲಿದ್ದೇವೆ. ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂತದ್ದು ನಾನು ಮೊದಲೇ ಹೇಳಿದಾಗೆ ಅದೇ ಪ್ರೋಟೋಕಾಲ್ ಅನ್ನು ನಾವು ಈಗ ಅನುಸರಿಸ್ತೀವಿ. ಏನಂತ ಹೇಳಿದ್ರೆ ಸಾರಿ ಕೇಸಸ್ ಅವ್ರಿಗೆ ಅಂದ್ರೆ ಯಾರಿಗೆ ಬಹಳ ತೀವ್ರವಾದಂತಹ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ. ಮತ್ತು ಬಾಣಂತಿಯರು, ಮಕ್ಕಳು, ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರುಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ. ಅದು ಆ ಒಂದು ತೀರ್ಮಾನವನ್ನು ಕೂಡ ನಾನು ಈಗಾಗಲೇ ಮೊದಲು ಹೇಳಿದ್ದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಫ್ರೆಜೈಲ್ 5 ಅಂತ ಕರೆಸಿಕೊಳ್ತಾ ಇದ್ದ ಪಟ್ಟಿಯಲ್ಲಿ ಭಾರತದ ಆರ್ಥಿಕತೆ ಇದ್ದ ಕಾಲ ಒಂದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಹು ವರ್ಷಗಳ ಕನಸು ಇನ್ಫ್ಯಾಕ್ಟ್ ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶ ಮಾಡಬೇಕು ಅನ್ನೋ, ಅದರಲ್ಲೂ ಇಡೀ ಜಗತ್ತಿನ ಮೂರು ಅತ್ಯಂತ ಪ್ರಮುಖವಾದ ಹಾಗೆ ಅತಿ ದೊಡ್ಡ ಆರ್ಥಿಕತೆ ದೇಶಗಳ ಪೈಕಿ ಭಾರತದ ಹೆಸರು ಕೂಡ ಇರಬೇಕು. 3 ಟ್ರಿಲಿಯನ್ ಎಕಾನಮಿ, ಇದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಈ ಕನಸು ಸಾಕಾರ ಆಗುವತ್ತ ಒಂದು ದೃಢವಾದ ಹೆಜ್ಜೆಯನ್ನ ಇಟ್ಟಿದೆ ಭಾರತ. ಆ ಮೂಲಕ ಕೊನೆಗೂ ಭಾರತ ವಿಶ್ವದಲ್ಲಿ ಮತ್ತೊಮ್ಮೆ ತಾನು ಬಲಾಢ್ಯ ದೇಶ ಅನ್ನೋದನ್ನ ಸಾಬೀತುಪಡಿಸಿದೆ.
ಇಡೀ ವಿಶ್ವಕ್ಕೆ ಇದೀಗ ಭಾರತ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಇದರ ಸ್ಟಾಟ್ಸ್ ಕೊಟ್ಟಿರೋದು, ಇದರ ಮಾಹಿತಿಯನ್ನ ಕೊಟ್ಟಿರೋದು IMF. ಈವರೆಗೆ ಈ ಸ್ಥಾನ ಅಲಂಕರಿಸಿದ ಜಪಾನನ್ನ ಹಿಂದಿಕ್ಕೋ ಮೂಲಕ ಭಾರತ ಹೊಸ ದಾಖಲೆಯನ್ನ ಬರೆದಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಜಪಾನ್ಗೆ ಸೈಡ್ ಪ್ಲೇಸ್ ಎಂದ ಭಾರತ. ಜಗತ್ತಿನ 4ನೇ ಆರ್ಥಿಕ ಶಕ್ತಿ ಇಂಡಿಯಾ. ಒಂದು ಕಾಲವಿತ್ತು ವಿಶ್ವದಲ್ಲೇ ಅತ್ಯಂತ ಸದೃಢ ಆರ್ಥಿಕತೆ ಹೊಂದಿದ ದೇಶಗಳೆದುರು ಭಾರತದ್ದು ಆಮೆನಡಿಗೆ. ಯಾವಾಗಪ್ಪ ನಾವು ಬೃಹತ್ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದು ಅನ್ನೋ ಕನಸು ಕೋಟ್ಯಂತರ ಭಾರತೀಯರದಾಗಿತ್ತು. ಇದೀಗ ಕೊನೆಗೂ ಆ ಕಾಲ ಕೂಡಿ ಬಂದಿದೆ. ಭಾರತ ಈಗ ವಿಶ್ವದ 4ನೇ ಆರ್ಥಿಕ ಪ್ರಬಲ ದೇಶ. ಜಪಾನ್ ಅನ್ನು ಹಿಂದಿಕ್ಕಿದೆ ನಮ್ಮ ದೇಶ. ನೀತಿ ಆಯೋಗದ ಸಿಇಒ, ಭಾರತದ ಸಾರ್ವಜನಿಕ ನೀತಿ ರೂಪಕ ತಜ್ಞ BVR ಸುಬ್ರಹ್ಮಣ್ಯನ್ ಇದೀಗ ಭಾರತ 4ನೇ ಆರ್ಥಿಕ ಶಕ್ತಿ ಅನ್ನೋ ಅಂಶವನ್ನು ಬಹಿರಂಗಪಡಿಸಿದ್ದಾರೆ. IMFನ GDP ಅಂಕಿಅಂಶ ಆಧರಿಸಿ ಈ ಮಾಹಿತಿ ಕೊಟ್ಟ ಸುಬ್ರಹ್ಮಣ್ಯನ್ ಇದೀಗ ಜಗತ್ತಿನ ಆರ್ಥಿಕ ದೈತ್ಯನಾಗಿದ್ದ ಜಪಾನ್ ಅನ್ನ ಬಹುಶಃ ಮೊಟ್ಟ ಮೊದಲ ಸಲ ಹಿಂದೋಡಿದೆ ನಮ್ಮ ಭಾರತ. $2025 GDP 4.19 ಲಕ್ಷ ಕೋಟಿ ಡಾಲರ್, ಅಂದ್ರೆ $356.15 ಲಕ್ಷ ಕೋಟಿ ರೂಪಾಯಿ ದಾಟುವ ಮೂಲಕ ಈ ಮಹತ್ತರ ಸಾಧನೆಗೆ ಪಾತ್ರವಾಗಿದೆ ಭಾರತ. ಅಂದ್ರೆ $356.1 ಲಕ್ಷ ಕೋಟಿ ರೂಪಾಯಿ ದಾಟುವ ಮೂಲಕ ಅತಿ ಮಹತ್ತರ ಸಾಧನೆಗೆ ಪಾತ್ರವಾಗಿದೆ ಭಾರತ. 10ನೇ ನೀತಿ ಆಯೋಗದ ಕಾರ್ಯನಿರ್ವಾಹಕ ಪರಿಷತ್ ಸಭೆ ವೇಳೆ ಭಾರತ ಹೆಮ್ಮೆ ಪಡೋ ಸಂಗತಿ ಪ್ರಚುರಪಡಿಸಿದ್ದು ಸುಬ್ರಹ್ಮಣ್ಯನ್. ಇಲ್ಲಿ ಇನ್ನೂ ಒಂದು ಭರವಸೆ ಸಮಾಚಾರ ಅಂದ್ರೆ ಇದೇ ವೇಗದಲ್ಲಿ ಹೋದ್ರೆ ಶೀಘ್ರವೇ ಭಾರತ 3ನೇ ಸ್ಥಾನಕ್ಕೇರೋದು ಪಕ್ಕ. ಇನ್ನು 2.5-3 ವರ್ಷಗಳಲ್ಲಿ ಸದ್ಯ ತೃತೀಯ ಶಕ್ತಿಯಾಗಿ ಬೆಳೆದಿರೋ ಜರ್ಮನಿಯನ್ನ ಭಾರತ ಹಿಂದಿಕ್ಕೋದರಲ್ಲಿ ಅನುಮಾನ ಇಲ್ಲ. ವಿಶ್ವದ ಹಾಲಿ ಟಾಪ್ 10 ಆರ್ಥಿಕ ಸಬಲ ದೇಶಗಳ ಪಟ್ಟಿ ನೋಡೋದಾದ್ರೆ ಜಗತ್ತಿನ ಅತಿದೊಡ್ಡ ಆರ್ಥಿಕತೆ ಪಟ್ಟಿಯಲ್ಲಿ ಎಂದಿನಂತೆ ಅಗ್ರಸ್ಥಾನದಲ್ಲಿ ವೀರಜಮನ ಆಗಿದ್ದು ಅಮೆರಿಕ. 30.51 ಲಕ್ಷ ಕೋಟಿ ಅಮೆರಿಕನ್ ಡಾಲರ್ GDP ಹೊಂದಿರುವ ಅಮೆರಿಕ ಪ್ರಥಮ ಸ್ಥಾನದಲ್ಲಿದೆ. ಇನ್ನು 19.73 ಲಕ್ಷ ಕೋಟಿ ಡಾಲರ್ GDP ಇರೋ ಚೀನಾ 2ನೇ ಸ್ಥಾನದಲ್ಲಿದೆ. 4.74 ಲಕ್ಷ ಕೋಟಿ ಡಾಲರ್ GDP ಉಳ್ಳ ಜರ್ಮನಿ 3ನೇ ಸ್ಥಾನದಲ್ಲಿದೆ. ಹಾಗೆ ನಮ್ಮ ಭಾರತ 4.19 ಲಕ್ಷ ಕೋಟಿ ಡಾಲರ್ GDP ಮುಖಾಂತರ 4ನೇ ಕ್ರಮಾಂಕಕ್ಕೇರಿದೆ. 5ನೇ ಜಾಗಕ್ಕೆ ದೂಡಲ್ಪಟ್ಟಿದೆ ಜಪಾನ್. ಇನ್ನುಳಿದಂತೆ ಯುನೈಟೆಡ್ ಕಿಂಗ್ಡಮ್ 3.84 ಲಕ್ಷ ಕೋಟಿ ಡಾಲರ್ನೊಂದಿಗೆ 6ನೇ ಸ್ಥಾನದಲ್ಲಿದೆ. 3.21 ಲಕ್ಷ ಕೋಟಿ ಡಾಲರ್ GDPಯ ಫ್ರಾನ್ಸ್ 7ನೇ ಸ್ಥಾನದಲ್ಲಿದೆ. 2.42 ಲಕ್ಷ ಕೋಟಿ GDP ಹೊಂದಿರುವ ಇಟಲಿ 8ನೇ ಸ್ಥಾನ ಪಡೆದಿದೆ. ಉಳಿದಂತೆ 2.23 ಲಕ್ಷ ಕೋಟಿ ಡಾಲರ್ನೊಂದಿಗೆ ಕೆನಡಾ 9ನೇ ಸ್ಥಾನ ಹಾಗೂ 2.13 ಲಕ್ಷ ಕೋಟಿ GDP ಶಕ್ತಿಯುಳ್ಳ ಬ್ರೆಜಿಲ್ 10ನೇ ಸ್ಥಾನದಲ್ಲಿದೆ. ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ವರದಿ ಭಾರತಕ್ಕೆ ಇನ್ನೊಂದು ಖುಷಿ ಸುದ್ದಿ ಕೊಟ್ಟಿದೆ. ಅದೇನಂದ್ರೆ ಭಾರತದ ತಲಾದಾಯ ಡಬಲ್ ಆಗಿದ್ದು 2013-14ರಲ್ಲಿ $1,438 ಅಂದ್ರೆ $1,22,476 ಇತ್ತು. ಇದೀಗ ಪ್ರಸಕ್ತ ವರ್ಷ 2025ರಲ್ಲಿ $2,880 ಅಂದ್ರೆ $2,45,293 ಏರಿಕೆ ಕಂಡಿದೆ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಆದಾಯ $2,45,000 ಹೆಚ್ಚು ಎಂದರ್ಥ. ಅಪ್ಪ, ಬಡತನದಿಂದ ಹೊರಬರುತ್ತಿರೋ ಭಾರತೀಯರು ದಿನೇ ದಿನೇ ಶ್ರೀಮಂತರಾಗ್ತಿದ್ದಾರೆ. ಹಾಗೆ ನೋಡಿದ್ರೆ ಕಳೆದ ಏಪ್ರಿಲ್ನಲ್ಲೇ ಭಾರತ ಜಪಾನ್ ಅನ್ನ ಓವರ್ಟೇಕ್ ಮಾಡೋ ಬಗ್ಗೆ ಭವಿಷ್ಯ ನುಡಿದಿದ್ದು IMF. ತನ್ನ ವರ್ಲ್ಡ್ ಎಕಾನಮಿ ಔಟ್ಲುಕ್ ವರದಿಯಲ್ಲಿ ಜಪಾನ್ ಅನ್ನ ಭಾರತ ಹಿಂದಿಕ್ಕೋ ಬಗ್ಗೆ ಆಗ್ಲೇ ಪ್ರಿಡಿಕ್ಟ್ ಮಾಡಿತ್ತು IMF. ಇನ್ನ ಭಾರತ 2025-26ರ ಆರ್ಥಿಕ ಸಾಲಿನ ಹೊತ್ತಿಗೆ
$4.28 ಲಕ್ಷ ಕೋಟಿ ಆರ್ಥಿಕತೆಗೇರಿದ್ರೆ ಅಷ್ಟರಲ್ಲಿ ಜಪಾನ್ ಜಿಡಿಪಿ $4.18 ಲಕ್ಷ ಕೋಟಿ ಇರಲಿದೆ ಎನ್ನುತ್ತಿದೆ IMF. ಒಟ್ಟಾರೆ ಎಲ್ಲ ರಂಗಗಳಲ್ಲೂ ಚಾಪು ತೋರುತ್ತಿರೋ ಭಾರತ ವಿಶ್ವದ ದಿಗ್ಗಜ ರಾಷ್ಟ್ರವಾಗಿ ಬೆಳೆದು ನಿಂತಿದೆ. ಮುಂದಿನ ದಶಕಗಳಲ್ಲಿ ಚೀನಾ, ಅಮೆರಿಕ ಸನಿಹು ಭಾರತ ಬಂದು ನಿಲ್ಲೋ ಸಾಧ್ಯತೆ ಇದೆ. ಆ ಸಮಯ ಬೇಗ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಆರ್ಥಿಕತೆಯ ದೃಷ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದ ಭಾರತ ಜಪಾನ್ ಅನ್ನ ಹಿಂದಿಕ್ಕಿ ಇದೀಗ 4ನೇ ಸ್ಥಾನಕ್ಕೆ ಬಂದಿದೆ. ನೀವು ನಾವೀಗ ಕೊಟ್ಟ ವರದಿಯಲ್ಲಿ ಗಮನಿಸಿದ್ರೆ ಜಪಾನ್ನ ಆರ್ಥಿಕ ಪರಿಸ್ಥಿತಿ ಹಾಗೆ ಭಾರತದ ಆರ್ಥಿಕ ಪರಿಸ್ಥಿತಿಯ ಸಂಖ್ಯೆಗಳು ಸೇಮ್ ಅಂತ ಅನ್ನಿಸಬಹುದು. ನಾವಲ್ಲಿ ಕೊಟ್ಟಿದ್ದು $4.19 ಲಕ್ಷ ಕೋಟಿ, ಹಾಗೆ ಜಪಾನ್ನದ್ದು ಕೂಡ $4.19 ಲಕ್ಷ ಕೋಟಿ ಅಂತ ಹೇಳಿ. ಆದ್ರೆ ಇಲ್ಲಿರೋ ವ್ಯತ್ಯಾಸ ಡೆಸಿಮಲ್ಗಳ ಸಂಖ್ಯೆಯಲ್ಲಿ. ಭಾರತದ ಆರ್ಥಿಕ ಪರಿಸ್ಥಿತಿ 4.187, ಸೂಕ್ಷ್ಮವಾಗಿ ಗಮನಿಸಿ. ಜಪಾನ್ 4.186. ಡೆಸಿಮಲ್ಗಳ ಸಂಖ್ಯೆಯಲ್ಲಿ ಅಂತರ ಇದೆ. ಆದ್ರೆ ಭಾರತ ಹಾಗೆ ಜಪಾನ್ನ ಆರ್ಥಿಕತೆ ಸಾಗ್ತಾ ಇರುವ ಹಾದಿಯನ್ನ, ವೇಗವನ್ನ ಗಮನಿಸಿದಾಗ, ಹಾಗೆ ಈ ಇಕನಾಮಿಕಲ್ ಸ್ಟೆಬಿಲಿಟಿ, ಆರ್ಥಿಕ ಸುಸ್ಥಿರತೆಯನ್ನ ಗಮನಿಸಿ ಅಂದಾಜು ಮಾಡಿದಾಗ ಭಾರತ ಈ 4ನೇ ಸ್ಥಾನದಲ್ಲಿ ಖಾಯಮಾಗಿ ಉಳಿಯುತ್ತೆ. ಇನ್ಫ್ಯಾಕ್ಟ್ ಕೆಲವೇ ವರ್ಷಗಳಲ್ಲಿ ಭಾರತ ನೋ ಡೌಟ್ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಅಥವಾ ಆರ್ಥಿಕ ವ್ಯವಸ್ಥೆಯಾಗಿ ಮುಂಬಡ್ತಿಯನ್ನ ಪಡೆಯುತ್ತೆ ಅಂತ ಹೇಳಿ ವಿಶ್ವದ ದಿಗ್ಗಜ ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದೀವಿ, ಲೆಕ್ಕ ಕೊಟ್ಟಿರೋದು ಕೇಂದ್ರ ಸರ್ಕಾರ ಅಲ್ಲ, ಬದಲಾಗಿ ಐಎಂಎಫ್ ಕೊಟ್ಟ ಡೇಟಾದ ಪ್ರಕಾರ ಇದೀಗ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂದ್ರೆ ಅದು ಭಾರತ. ನಂಬರ್ 4ನೇ ಸ್ಥಾನದಲ್ಲಿದೆ ಭಾರತದ ಆರ್ಥಿಕ ಬಲಾಢ್ಯತೆ. ಪ್ರಬಲ ಜಪಾನ್ ಅನ್ನ ಹಿಂದಿಕ್ಕಿದೆ ಭಾರತ, ಬಹಳ ಹೆಮ್ಮೆಯ ಸಂಗತಿ. ಇದರ ಜೊತೆಗೆ ಮುಂದಿನ ವರ್ಷಗಳಲ್ಲಿ ನಂಬರ್ 3ನೇ ಸ್ಥಾನಕ್ಕೆ ಭಾರತ ಇರೋದು ಬಹುತೇಕ ಫಿಕ್ಸ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾವ ಆಧಾರದ ಮೇಲೆ ಹೀಗೆ ವಿಶ್ಲೇಷಣೆ ಮಾಡಲಾಗುತ್ತೆ? ಭಾರತದ ಎಕನಾಮಿಕ್ ಗ್ರೋತ್ ಅನ್ನ ಯಾವ್ಯಾವ ಅಂಶಗಳ ಆಧಾರದ ಮೇಲೆ ಅಳೆಯಲಾಗುತ್ತೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕೇವಲ ಆರ್ಥಿಕ ಚಟುವಟಿಕೆಗಳು ಮಾತ್ರವಲ್ಲ, ತಲಾದಾಯದ ದೃಷ್ಟಿಯಿಂದ, ಅಂದ್ರೆ ಭಾರತದ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಆತನ ಹೆಡ್ಕೌಂಟ್ ಮಾಡಿದಾಗ, ತಲಾದಾಯ ಲೆಕ್ಕ ಹಾಕಿದಾಗಲೂ ಕೂಡ ಭಾರತದ ಪ್ರಗತಿ ನೋ ಡೌಟ್ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಭಾರತ ತನ್ನ ಸ್ಥಾನವನ್ನ ಕಾಯ್ದಿರಿಸಿಕೊಳ್ಳಲಿದೆ ಅನ್ನೋ ರೀತಿಯಲ್ಲೇ ಇದೆ. ವೀಕ್ಷಕರೇ, ಕೆಲವೇ ದಿನಗಳ ಹಿಂದಿನ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂಘರ್ಷದ ಪರಿಸ್ಥಿತಿಯನ್ನ ನೆನಪು ಮಾಡಿಕೊಳ್ಳೋಣ. ಮೊದಲೇ ಜಗತ್ತಿನ ಮುಂದೆ ಭಿಕ್ಷಾಪಾತ್ರೆಯನ್ನ ಹಿಡಿದಿರುವ ಪಾಕಿಸ್ತಾನ ಭಾರತದಂತ ಪ್ರಬಲ ಆರ್ಥಿಕ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನ ಸಾಲ ಮಾಡಿ ವೆಪನ್ಗಳನ್ನ ಖರೀದಿ ಮಾಡ್ತಿದೆ, ಉಗ್ರರನ್ನ ಪೋಷಿಸ್ತಾ ಇದೆ. ಆದ್ರೆ ಭಾರತವೂ ಕೂಡ ಸಾಲ ಮಾಡಿದೆ, ಭಾರತದಲ್ಲೂ ಕೂಡ ಸಾಲ ಇದೆ. ಎಷ್ಟಿದೆ ಅನ್ನೋದರ ಕಂಪ್ಯಾರಿಸನ್ ಕೂಡ ನಿಮ್ ಮುಂದೆ ಇಡ್ತೀವಿ. ಆದ್ರೆ ಭಾರತದ ಈ ಸಾಲ ರಿಟರ್ನ್ಸ್ ಕೊಡ್ತಾ ಇದೆ. ಒಂದ್ ರೀತಿ ಬಂಡವಾಳದ ರೀತಿಯಲ್ಲಿ ತಗೊಂಡಿರುವ ಸಾಲವನ್ನ ಭಾರತ ನಿರ್ವಹಿಸ್ತಾ ಇದೆ. ಹೀಗಾಗಿ ಭಾರತದ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಯ ಹಂತದಲ್ಲಿದೆ. ಪಾಕಿಸ್ತಾನದ್ದು ನೆಲಕಚ್ತಾ ಇದೆ. ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡ್ಬಿಡೋಣ. ಭಾರತವನ್ನ ಪ್ರತಿಸ್ಪರ್ಧಿ ಅಂತ ಭಾವಿಸ್ತಾ ಇರುವ ಅಂಥದ್ದೊಂದು ಭ್ರಮೆಯಲ್ಲಿರುವ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಭಾರತದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಅಟ್ ಪ್ರೆಸೆಂಟ್ ಭಾರತದ ತಲಾದಾಯ ಸರಿಸುಮಾರು 2.44 ಲಕ್ಷದಷ್ಟಿದೆ. ಭಾರತ ಏರುಗತಿಯಲ್ಲಿ ಸಾಗ್ತಾ ಇದ್ರೆ ಪಾಕಿಸ್ತಾನ ಅದೋ ಗತಿಯಲ್ಲಿ ಸಾಗ್ತಾ ಇದೆ. ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇರೋ ಪಾಕಿಸ್ತಾನ ಅಲ್ಲಿನ ಲೆಕ್ಕ ಗೊತ್ತು. ಪಾಕಿಸ್ತಾನ ಇದೀಗ ವಿಶ್ವದ ಮುಂದೆ ನಾವು ಭಾರತದ ವಿರುದ್ಧ ಸರಿಸಮನಾದವಾದ ಕಾಂಪಿಟೇಷನ್ ಕೊಟ್ವಿ, ಅವರನ್ನ ಮಣ್ಣು ಮುಗಿಸಿದ್ವಿ, ಭಾರತದ ವಿರುದ್ಧ ನಾವು ಗೆದ್ವಿ ಅಂತ ಹೇಳಿ ಪೊಗರು ತೋರಿಸ್ತಾ ಇರುವ ಪಾಕಿಸ್ತಾನ, ಭಾರತ 4ನೇ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿದ್ರೆ ಪಾಕಿಸ್ತಾನ 44ನೇ ಸ್ಥಾನಕ್ಕೆ ಕುಸಿದಿದೆ. 44ನೇ ಸ್ಥಾನಕ್ಕೆ ಭಾರತ ವಿಶ್ವದ 4ನೇ ಆರ್ಥಿಕ ಸದೃಢ ದೇಶವಾದ್ರೆ ಭಾರತದ ಹತ್ತಿರಕ್ಕೂ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. 44ನೇ ಸ್ಥಾನದಲ್ಲಿದೆ ಪಾಕಿಸ್ತಾನ. ಕೇವಲ ಇಷ್ಟು ಮಾತ್ರ ಅಲ್ಲ, ಜಿಡಿಪಿ ಲೆಕ್ಕ ತಗೊಳ್ಳೋಣ. ಪಾಕಿಸ್ತಾನದ ಜಿಡಿಪಿ $373.08 ಶತಕೋಟಿ ನೆನ್ಪಿಟ್ಕೊಳ್ಳಿ. ಭಾರತದ ಜಿಡಿಪಿ $4.187 ಲಕ್ಷ ಕೋಟಿ.
ಶತಕೋಟಿ ಡಾಲರ್ನ ಲೆಕ್ಕದಲ್ಲಿದೆ ಪಾಕಿಸ್ತಾನ. ಭಾರತ ಲಕ್ಷ ಕೋಟಿ ಲೆಕ್ಕದಲ್ಲಿ ಮುನ್ನುಗ್ತಾ ಇದೆ. ಇನ್ನು ತಲಾದಾಯ ನಾನಾಗ್ಲೇ ಹೇಳಿದ ಹಾಗೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲಿರುವ ಆದಾಯ ಬರೋಬ್ಬರಿ 2,44,800 ರೂಪಾಯಿ. ಕೇವಲ 10 ವರ್ಷದ ಹಿಂದಿದ್ದ ತಲಾದಾಯಕ್ಕೂ ಈಗಕ್ಕೂ ಡಬಲ್ ಆಗಿದೆ ಭಾರತದಲ್ಲಿ. ಪಾಕಿಸ್ತಾನದ ತಲಾದಾಯ ಕೇವಲ 1,55,040 ರೂಪಾಯಿ. ಪಾಕಿಸ್ತಾನದ ಸಾಲ 51.850 ಶತಕೋಟಿ ಡಾಲರ್. ಭಾರತದ ಸಾಲ 2.091 ಲಕ್ಷ ಕೋಟಿ ಡಾಲರ್. ಆದರೆ ಅಭಿವೃದ್ಧಿಗಾಗಿ ಭಾರತ ಸಾಲ ಮಾಡ್ತಾ ಇದೆ, ಹೀಗಾಗಿ ರಿಟರ್ನ್ಸ್ ಭಾರತಕ್ಕೆ ಸಿಗ್ತಾ ಇದೆ. ಆದರೆ ಪಾಕಿಸ್ತಾನ ನಿಮಗೂ ಗೊತ್ತಿರೋ ಹಾಗೆ ಪಡೆದ ಸಾಲವನ್ನೆಲ್ಲ ಉಗ್ರರನ್ನ ಪೋಷಿಸಲಿಕ್ಕೆ ತನ್ನ ಸಾಲದ ದುಡ್ಡನ್ನ ಕೂಡ ಕೊಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಉದ್ಧಾರ ಆಗೋ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಬದಲಾಗಿ ಪಾಕಿಸ್ತಾನ ತನ್ನ ಕಾಂಪಿಟೇಟರ್ ಅಂತ ಹೇಳಿ ಭ್ರಮಿಸ್ತಾ ಇರುವ ಭಾರತ ಇಡೀ ವಿಶ್ವದಲ್ಲೇ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಮುನ್ನುಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದು HAL. 1940ರಲ್ಲೇ ಸ್ಥಾಪನೆಯಾದ HAL ಇಡೀ ದೇಶದ ರಕ್ಷಣಾ ವಲಯಕ್ಕೆ ಆಸರೆಯಾಗಿ ನಿಂತಿದ್ದು ಸುಳ್ಳಲ್ಲ. ಆದರೆ ಇದೀಗ ಈ HALಗೂ ಬಂದಿದೆ ಸಂಚಕಾರ. ನಮ್ಮ HAL ಮೇಲೆ ಆಂಧ್ರವಾಲಾಗಳ ಕಣ್ಬಿದ್ದಿದೆ. 10,000 ಎಕರೆ ಭೂಮಿ ಕೊಡ್ತೀವಿ, ಆಂಧ್ರಕ್ಕೆ ಬನ್ನಿ ಅಂತ ಹೇಳಿ ಓಪನ್ ಆಫರ್ ಕೊಟ್ಟಿದ್ದಾರೆ ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು. ರಾಜ್ಯದ HALಗೆ ಎದುರಾಯ್ತಾ ಆ ಕುತ್ತು. ಆಂಧ್ರಕ್ಕೆ ಒಯ್ಯೋಕೆ ನಾಯ್ಡು ಕರಾಮತ್ತು. ಬೆಂಗಳೂರಿನಲ್ಲಿರೋ ಪ್ರತಿಷ್ಠಿತ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್ ಭಾರತ ಏಕೆ ಇಡೀ ವಿಶ್ವದ ಅತಿದೊಡ್ಡ ವಾಯುಯಾನ ಹಾಗೂ ರಕ್ಷಣಾ ಉತ್ಪಾದಕ ಕಂಪನಿ. 1940ರ ಡಿಸೆಂಬರ್ 23ಕ್ಕೆ ಆರಂಭವಾದ ಈ ಸಂಸ್ಥೆ ಜಗತ್ತಿನಾದ್ಯಂತ ತನ್ನದೇ ಆದ ಛಾಪು ಮೂಡಿಸಿದೆ. ಕಳೆದ 85 ವರ್ಷಗಳಿಂದಲೂ ಪ್ರಜ್ವಲಿಸುತ್ತಿರೋ ಈ ಹೆಮ್ಮೆಯ ಸಂಸ್ಥೆಗೆ ಈಗ ಎದುರಾಗಿದೆ ಕುತ್ತು. ಯಾಕಂದ್ರೆ HALನ ಪ್ರಮುಖ ಘಟಕಗಳನ್ನ ಬೆಂಗಳೂರಿನಿಂದ ಆಂಧ್ರಕ್ಕೆ ಶಿಫ್ಟ್ ಮಾಡಿಸೋಕೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಆ ರಾಜ್ಯದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಎಲ್ಲ ಆಂಧ್ರ ಸಿಎಂ ಅಂದುಕೊಂಡಂತೆ ಆದ್ರೆ ನಿಜಕ್ಕೂ ಕರ್ನಾಟಕಕ್ಕೆ ಪ್ರತಿಷ್ಠೆ ತಂದ ಈ ಘನತೆಯುಕ್ತ ಸಂಸ್ಥೆಗೆ ಸಂಕಷ್ಟ ಎದುರಾಗಲಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಡಿ ಬರೋ 5ನೇ ತಲೆಮಾರಿನ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಮತ್ತು ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ತಯಾರಿಕೆಯನ್ನ ರಾಜ್ಯದಿಂದ ಆಂಧ್ರದ ಕಡೆ ಸ್ಥಳಾಂತರಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಸರ್ಕಸ್ ನಡೆಸಿದ್ದಾರೆ. ನೀತಿ ಆಯೋಗದ ಸಭೆಗಾಗಿ ದಿಲ್ಲಿಲಿರೋ ನಾಯ್ಡು ಇದೇ ಗ್ಯಾಪ್ನಲ್ಲಿ ಕರ್ನಾಟಕಕ್ಕೆ ಚೆಕ್ಮೇಟ್ ಕೊಡೋಕೆ ಹೊರಟಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಭೇಟಿಯಾದ ನಾಯ್ಡು ಕರ್ನಾಟಕದಿಂದ HAL ಘಟಕವನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡುವಂತೆ ಕೋರಿಕೊಂಡಿದ್ದಾರೆ. ಈ ಘಟಕದಡಿ ವಾಯುಪಡೆ ಕೇಂದ್ರಗಳು, ಡ್ರೋನ್ ಉತ್ಪಾದನೆ ಹಾಗೂ ನೌಕಾ ಉಪಕರಣಗಳ ಪರೀಕ್ಷಾ ಕೇಂದ್ರ ಇರಲಿದೆ. ಈ ಎಲ್ಲದರ ಮೂಲಸೌಕರ್ಯಕ್ಕಾಗಿ ಆಂಧ್ರ ಗಡಿಯಲ್ಲೇ 10,000 ಎಕರೆ ಭೂಮಿ ಕೊಡೋದಾಗಿ ಭರವಸೆಯನ್ನೂ ಕೊಟ್ಟಿದ್ದಾರೆ ನಾಯ್ಡು. ಬೆಂಗಳೂರಿಗೆ ಕೇವಲ 1 ಗಂಟೆ ಪ್ರಯಾಣ ಅವಧಿ ದೂರದಲ್ಲಿದೆ ಲೇಪಾಕ್ಷಿ ಮಡಕಶಿರ್ ಹಬ್. ಈ ಪ್ರದೇಶದಲ್ಲೇ ಕೇಂದ್ರ ಒಪ್ಪಿದ್ರೆ HAL ಘಟಕಕ್ಕೆ ಬಯಸಿದಷ್ಟು ಭೂಮಿ ಕೊಡೋಕೆ ರೆಡಿ ಅಂತ ಆಫರ್ ಕೊಟ್ಟಿದ್ದಾರೆ ನಾಯ್ಡು. ನೀವು ಓಕೆ ಅಂದ್ರೆ ಆಂಧ್ರಾದ್ಯಂತ ರಕ್ಷಣಾ ಕಾರಿಡಾರ್ಗೂ ಭೂಮಿ ಕೊಡೋ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ನಾಯ್ಡು ಅಭಯ ಕೊಟ್ಟಿದ್ದಾರೆ. ನೋಡಿದ್ರೆ ಈಗಾಗಲೇ HAL ಉದ್ದೇಶಿತ AMCM ಸೌಕರ್ಯಕ್ಕಾಗಿ ಬೆಂಗಳೂರು ವಿಮಾನ ನಿಲ್ದಾಣದ ಬಳಿಯೇ ಭೂಮಿ ಗುರುತಿಸೋ ಕಾರ್ಯ ಆಗಿದೆ. ಆದ್ರೂ ಹೇಗಾದ್ರೂ ಮಾಡಿ ಬೆಂಗಳೂರಿನಿಂದ HAL ಘಟಕ ಲಪಟಾಯಿಸೋ ಪ್ಲಾನ್ ರೂಪಿಸಿರೋ ನಾಯ್ಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋ ಕೆಲಸ ಮಾಡಿದ್ದಾರೆ. ಮೊದಲೇ ಚಂದ್ರಬಾಬು ನಾಯ್ಡು ನಾಯಕತ್ವದ ತೆಲುಗು ದೇಶಂ ಪಾರ್ಟಿ ಕೇಂದ್ರದ ಆಡಳಿತಾರೂಢ NDA ಅಂಗಪಕ್ಷ. ಮೈತ್ರಿ ಸರ್ಕಾರದ ಪ್ರಮುಖ ಪಾಲುದಾರ ಪಕ್ಷವಾಗಿರೋ TDP ಈಗ ಇದನ್ನೇ ಅಡ್ವಾಂಟೇಜ್ ಮಾಡಿಕೊಳ್ಳೋ ಎಲ್ಲಾ ಸಾಧ್ಯತೆ
ಸಾಧ್ಯತೆಗಳು ಇವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತ್ರವಲ್ಲದೆ ಕಮಲ ಚಾಣಕ್ಯ ಅಮಿತ್ ಶಾ ಬಳಿಯೂ ನಾಯ್ಡು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಚಂದ್ರಬಾಬು ನಾಯ್ಡು ಮತ್ತೊಂದು ರೀತಿ ಕೇಂದ್ರದ ಮನವೊಲಿಸೋಕೆ ಪ್ರಯತ್ನ ನಡೆಸಿದ್ದಾರೆ. ಹೇಳಿ ಕೇಳಿ ಬಹಳ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಂಡಿರೋ ಕೇಂದ್ರ ಸ್ವಾಮ್ಯದ ಎಚ್ಎಎಲ್ ಮುಂದಿನ ವರ್ಷಾಂತ್ಯದ ಹೊತ್ತಿಗೆ ವಿವಿಧ ಸಂಸ್ಥೆಗಳಿಗೆ 2.5 ಲಕ್ಷ ಕೋಟಿ ಮೌಲ್ಯದ ಉತ್ಪನ್ನಗಳನ್ನು ಒದಗಿಸಬೇಕಾದ ಒತ್ತಡದಲ್ಲಿದೆ. ಅಲ್ಲದೆ ಸದ್ಯ ಬೆಂಗಳೂರಿನ ಎಚ್ಎಎಲ್ ಘಟಕದಲ್ಲಿ ತೇಜಸ್ ಸೇರಿದಂತೆ ಎಎಂಸಿಎ ಯುದ್ಧ ವಿಮಾನಗಳ ತಯಾರಿಕೆಗೆ ಮುಂದಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಬೆಂಗಳೂರು ಘಟಕದಲ್ಲಿ ಸದ್ಯಕ್ಕೆ ಮೂಲ ಸೌಲಭ್ಯ ಕೊರತೆ ಇದೆ. ಹೀಗಾಗಿ ಎಚ್ಎಎಲ್ ಘಟಕವನ್ನ ಬೆಂಗಳೂರಿನಿಂದ ಆಂಧ್ರಕ್ಕೆ ಸ್ಥಳಾಂತರ ಮಾಡಿದ್ರೆ ಅಗತ್ಯವಿರೋ ಎಲ್ಲಾ ಸೌಕರ್ಯ ನೀಡೋದಾಗಿ ಕೇಂದ್ರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನಾಯ್ಡು. ನಮ್ಮ ರಾಜ್ಯಕ್ಕೆ ಘಟಕ ಸ್ಥಳಾಂತರಿಸಿದ್ರೆ ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದನಾ ಬಲ ಹೆಚ್ಚಿಸೋದಾಗಿ ಕೇಂದ್ರ ಸರ್ಕಾರದ ಬಳಿ ನಾಯ್ಡು ಪ್ರೆಷರ್ ಹಾಕಿದ್ದಾರೆ. ನೋಡಿದ್ರೆ ಕಳೆದ ವರ್ಷ ಏರ್ ಶೋ ಅವಘಡ ಸಂದರ್ಭದಲ್ಲಿ ಇದನ್ನ ಆಂಧ್ರಕ್ಕೆ ಕೊಡೋ ಬಗ್ಗೆ ಆಗ ಸಚಿವ ನಾರಾಯಣ್ ಲೋಕೇಶ್ ಧ್ವನಿ ಎತ್ತಿದ್ರು. ಈಗಿನ ಸರದಿ ಅವರ ತಂದೆಯದ್ದು. ಇಷ್ಟು ಮಾತ್ರವಲ್ಲ, ಇಡೀ ಜಗತ್ತಿನ ಗಮನ ಸೆಳೆಯೋ ಏರ್ ಶೋವನ್ನ ಲಕ್ನೋಗೆ ಸ್ಥಳಾಂತರಿಸೋ ಯತ್ನವನ್ನು ಸಹ ಕೇಂದ್ರ ಸರ್ಕಾರ ನಡೆಸಿತ್ತು. ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ ರಾಜ್ಯ ಸರ್ಕಾರ ಅದ್ಹೇಗೋ ಯೋಗಿ ನಾಡಿಗೆ ಏರ್ ಶೋ ಸ್ಥಳಾಂತರ ಆಗದಂತೆ ನೋಡಿಕೊಂಡಿತ್ತು. ಆದ್ರೆ ಕೇಂದ್ರದಲ್ಲಿ ಪವರ್ಫುಲ್ ಆಗಿರೋ ಚಂದ್ರಬಾಬು ನಾಯ್ಡು ಇದೀಗ ಎಚ್ಎಎಲ್ ಮೇಲೆ ಕಣ್ಣು ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋ ಕರ್ನಾಟಕದಿಂದ ಎನ್ಡಿಎ ಅಧಿಕಾರ ಹೊಂದಿದ ಆಂಧ್ರಕ್ಕೆ ಎಚ್ಎಎಲ್ ಹೊತ್ತೊಯ್ಯೋ ಸಂಚು ನಡೆದಿದೆ. ಆದ್ರೆ ಇದಕ್ಕೆ ಆಸ್ಪದ ಕೊಡದಂತೆ ನೋಡಿಕೊಳ್ಳಬೇಕಾದ ಹೊಣೆ ಕೈ ಸರ್ಕಾರದ್ದು ಮಾತ್ರವಲ್ಲ, ರಾಜ್ಯದಿಂದ ಗೆದ್ದಿರೋ 19 ಎನ್ಡಿಎ ಸದಸ್ಯರದ್ದು ಕೂಡ. ಎಚ್ಎಎಲ್ ವಿಮಾನ ಘಟಕ ಮಾತ್ರವಲ್ಲ, ಅದು ಕನ್ನಡದ ಅಸ್ಮಿತೆ ಕೂಡ ಹೌದು. ನೀತಿ ಆಯೋಗದ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅವರು ಪ್ರಧಾನಿ ಹಾಗೆ ರಕ್ಷಣಾ ಸಚಿವರ ಮುಂದೆ ಇಂಥದ್ದೊಂದು ಆಫರ್ ಇಟ್ಟಿದ್ದಾರೆ. ದುರಂತ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಹೋಗಲೇ ಇಲ್ಲ. ಆದ್ರೆ ಯಾವಾಗ ಇಂಥದ್ದೊಂದು ಪ್ರಸ್ತಾಪ ರಕ್ಷಣಾ ಸಚಿವರ ಮುಂದೆ ಚಂದ್ರಬಾಬು ನಾಯ್ಡು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು, ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಪಕ್ಷಾತೀತವಾಗಿ ಇದನ್ನ ಖಂಡಿಸಿದ್ದಾರೆ. ಯಾವ ಕಾರಣಕ್ಕೂ ಎಚ್ಎಎಲ್ ಅನ್ನ ಬಿಟ್ಕೊಡೋದಿಲ್ಲ ಅಂತ ಮಾತನಾಡಿದ್ದಾರೆ. ಡಿಕೆ ಸುರೇಶ್ ಹಾಗೆ ಗೋವಿಂದ ಕಾರಜೋಳ ಜೊತೆಗೆ ಕೈಗಾರಿಕಾ ಸಚಿವರಾದ ಎನ್.ಡಿ. ಪಾಟೀಲ್ ಅವರ ಪ್ರತಿಕ್ರಿಯೆ ನಿಮ್ಮ ಮುಂದೆ. ನಾವೇ ಕೊಡ್ತೀವಿ 10,000 ಎಕರೆ ಭೂಮಿ ನಿಮ್ ಬೆಂಗಳೂರಿನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಚಿತ್ರದುರ್ಗದಲ್ಲಿದೆ ಭೂಮಿ. ಚಿತ್ರದುರ್ಗದಲ್ಲಿ ನ್ಯಾಷನಲ್ ಹೈವೇ ಇದೆ, ರೈಲು ಮಾರ್ಗ ಇದೆ, DRDO ಸೆಂಟರ್ ಇದೆ ಮತ್ತು ಇನ್ನೂ ಅನೇಕ ಇಲ್ಲಿ ಮಹತ್ವದ ಯೋಜನೆಗಳು ಕಾರ್ಯಗತ ಆಗಿದ್ದಾವೆ. ಈ ವಿಷಯವನ್ನು ಇವತ್ತು ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತೇನೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರೂ ಹೇಳಿದ್ರೆ, ಹಾಗೇನಾದ್ರೂ ಇಲ್ಲಿಯ ಎಚ್ಎಎಲ್ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಕೆಲವೊಂದು ದಿನ ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಎಚ್ಎಎಲ್ ಸಂಸ್ಥೆ ಬಹಳ ಸುಮಾರು 50 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಅತ್ಯುತ್ತಮ ಹೆಲಿಕಾಪ್ಟರ್ಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ಸೊ ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ತಂತ್ರಜ್ಞಾನಕ್ಕಾಗ್ಲಿ ಸ್ಥಳಕ್ಕಾಗ್ಲಿ ಬೇರೆ ಯಾವುದೇ ಕೊರತೆ ಇಲ್ಲ. ಅದು ಕೇಂದ್ರ ಸರ್ಕಾರ ಯಾವುದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ಅದು R&D ಮಾಡುವಂತದ್ದು. ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನ ಜೊತೆಗೆ ವಿಷಯ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.